ರೊಚ್ಚಿಗೆದ್ದು ನನಗೆ ಅವ್ನು ಮಾಡಿದ ಏನಂತ ಬೈದ ಮಚ್ಚ ನಿಂಗೆ? ಯಾರಿಗೆ ನೀನು ನಿಂದೆರಡು ಹೇಳು, ನಾನು ಮಾತಾಡ್ತೀನಿ ಅವ್ನ ಜೊತೆ. ನೀನು ನೆಕ್ಸ್ಟ್ ಹಾಂ ನಾನು ಮಾತಾಡ್ತೀನಿ ಹೇಳು. ಇಲ್ಲ ನಾನು ಮಾಡಲ್ಲ, ನೀನು ಬೇಕಾದ್ರೆ ಮಾತಾಡಿನಿ. ಫಸ್ಟ್ ನೀನು ಅನಿಸಿಕೆ ಹೇಳೋದು. ಯೂನಿಟ್ ಹುಡುಗಣ ಅವನು. ಹೌದಾ? ನಿಮ್ಮ ಯೂನಿಟಲ್ಲಿ ನೀನು ಇಟ್ಬಿಟ್ನಾ? ಏನು ಬಿಡಪ್ಪ ನೀನು ಹೋಗ್ತೀಯ, ನಾನು ಅವನು ಡ್ಯೂಟಿ ಮಾಡ್ಬೇಕು ನಾಳೆ. ಯಾಕಪ್ಪ ಇದೆ? ಯಾಕಪ್ಪ ಇದೆ? ಏನು ಫನ್ನಿ ಬೈದಿಲ್ಲಪ್ಪ. 10 ತಿಂಗಳು ಇರ್ತೀವಿ, ವಿ ಆರ್ ಫ್ರೆಂಡ್ಸ್, ವಿ ಆರ್ ಬಾಯ್ ಬಾಯ್. ಕೆಲವೊಂದು ಸಂದರ್ಭದಲ್ಲಿ ಸಮುದ್ರದ ಕಟ್ಟೆ ಹೊಡೆದಾಗ ಊರೊಳಗಡೆ ನೀರು ನುಗ್ಗುತ್ತೆ. ಸೊ ಅದು ಸ್ವಲ್ಪ ನಿನ್ನೆ ಒಂದು ಲೀಟ್ರಲ್ಲಿ ಆ ಕಡೆ ಈ ಕಡೆ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಬಂದೋಗಿದೆ ಅಷ್ಟೇ. ಸಮುದ್ರದಲ್ಲಿ ಒಂದು ಗ್ಲಾಸ್ ನೀರು ಬಂದಿದೆ ಅಷ್ಟೇ. ಅದ್ರ ಎಫೆಕ್ಟ್ ಅಲ್ಲಿ ಅದು ತೋರಿಸ್ತಾ ಇದೆ ಅಷ್ಟೇ. ಸಮುದ್ರದ ಕಟ್ಟೆ ಹೊಡೆದೈತಾ? ನೆಕ್ಸ್ಟ್ ಅಣ್ಣ ಬಸಣ್ಣ ಏನೋ ಮಾತಾಡ್ತೀಯಾ? ಕಟ್ಟೆ ಹೊಡಿತು ಅಷ್ಟಕ್ಕೆ ಇಷ್ಟು ನೇವತ್ಕೊಂಡ್ಬಿಟ್ಟಿದ್ದಾರೆ ಬಸವಣ್ಣವರು. ಕಾಯಕವೇ ಕೈಲಾಸ ಎಂಬ ನೋಡಿ ಕೊಟ್ಟಂತ ಏಕೈಕ ಕಲಾವಿದ ಅವರು. ಬಹಳ ಪ್ರಖ್ಯಾತಿ ಹೊಂದಿರೋ ಇದೇ ಕಡೂರು ಪೀಠ ಅಷ್ಟೇ. ನೆಕ್ಸ್ಟ್ ಐಡಿಯಾ ಆಗಿ ಬರ್ತಿದೆ. ಅಪ್ಪೋಡು ಯಾವ್ದು ಸಾಕ? ಇವರೇ ನೋಡ್ರಿ ನಮ್ಮ ಬಸಣ್ಣ. ಮುಗೀತು, ವಿಡಿಯೋ ಮುಗಿಸ್ತೀವಿ. ಮತ್ತೆ ಲೋಕಿ ಇವನು ಯಾವ ಗೆಡ್ಡೆ ಕಾಣಿಸ್ತೀವಿ ಕೇಳ್ತವನೆ.